resultant vector. So today we will discuss about the dot product and cross product of vectors. The first one is dot product or scalar product. Scalar product ಇದನ್ನು ನಾವು ಡಾಟ್ ಪ್ರಾಡಕ್ಟ್ ಅಂತ ಕೂಡ ಕರೀತೀವಿ. ಒಂದು ವೆಕ್ಟರ್ ನಾವು ಇನ್ನೊಂದು ವೆಕ್ಟರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಇವೆರಡು ವೆಕ್ಟರ್ದ ಮಲ್ಟಿಪ್ಲಿಕೇಶನ್ಸ್ ನಮಗೆ ನಾವು ಸ್ಕೇಲಾರ್ ಕ್ವಾಂಟಿಟಿನ ಕೊಡ್ತಂದ್ರೆ ಏನ್ ಮಾಡಿದ್ರೆ ಒಂದು ವೆಕ್ಟರ್ ನ ಇನ್ನೊಂದು ವೆಕ್ಟರ್ಸ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹಾಗಾದ್ರೆ ಈ ವೆಕ್ಟರ್ ಮಲ್ಟಿಪ್ಲಿಕೇಶನ್ಸ್ ದಲ್ಲಿ ನೇಚರ್ ಆಫ್ ದಿ ವೆಕ್ಟರ್ ಡಿಫರೆಂಟ್ ಇದ್ರೂ ನಡೀತದೆ. ಬಟ್ ಇನ್ ಕೇಸ್ ಆಫ್ ವಾಟ್ ವೆಕ್ಟರ್ ಅಡಿಷನ್ ಅಂಡ್ ವೆಕ್ಟರ್ ಸಬ್ಟ್ರಾಕ್ಷನ್ ದ ನೇಚರ್ ಆಫ್ ದ ಕ್ವಾಂಟಿಟೀಸ್ ಮಸ್ಟ್ ಬಿ ಸೇಮ್. ಅಂದ್ರೆ ನಾವು ಮಾಸ್ ಅನ್ನ ಮಾಸ್ ಜೊತೆ ಕೂಡಿಸಬಹುದು, ಮಾಸ್ ಜೊತೆ ಕಳಿಬಹುದು, ಟೈಮ್ ಅನ್ನ ಟೈಮ್ ಜೊತೆ ಕೂಡಿಸಬಹುದು, ಟೈಮ್ ಜೊತೆ ಕಳಿಬಹುದು. ನೆನಪಲ್ಲಿ ಇದು ಸ್ಕೇಲಾರ್ ಅಡಿಷನ್ ಮತ್ತು ಸ್ಕೇಲಾರ್ ಸಬ್ಟ್ರಾಕ್ಷನ್, ರೈಟ್? ಸೊ ಹಾಗಾದ್ರೆ ಈ ಮಲ್ಟಿಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಒಂದು ವೆಕ್ಟರ್ ನಾವು ಇನ್ನೊಂದು ವೆಕ್ಟರ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ರಿಸಲ್ಟ್ ನಮಗೆ ಸ್ಕೇಲಾರ್ ಬರಬಹುದು, ವೆಕ್ಟರ್ ಬರಬಹುದು. ನೆನಪಲ್ಲಿ ಸಪೋಸ್ ಒಂದು ವೇಳೆ ನಮ್ಮ ರಿಸಲ್ಟ್ ಸ್ಕೇಲಾರ್ ಬಂದ್ರೆ, ಫಾರ್ ಎಕ್ಸಾಂಪಲ್ force into displacement is equal to work done. Force into displacement is equal to work done. So whether force is which quantity? Vector quantity. And displacement is which quantity? Displacement is vector quantity. Distance is scalar quantity. Mentally. So ಹಾಗಾದ್ರೆ that is equal to work. Work is a scalar. ಹಾಗಾದ್ರೆ ಯಾರಿಗಾದ್ರೂ ನೀವು ಕೆಲಸ ಏನಾದರೂ ಅಸೈನ್ ಮಾಡಿದ್ರಪ್ಪ ಅಂದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಏನ್ ಮಾಡ್ತೀರಾ? ಕೊಟ್ಟಿದ್ದ ಕೆಲಸ ಮುಗಿತೇನೋ ಅಂತ ಕೇಳ್ತೀರಾ, ಹೌದಾ? ಅವಾಗ ಅವ ಏನ್ ಹೇಳ್ತಾನ? ಕೆಲಸ ಆಗೈತೆ ಅಂತ ಹೇಳ್ತಾನೆ, ಕೆಲಸ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಕೆಲಸ ಆಗೈತ್ರಿ ಅಂತ ಹೇಳ್ತಾರೆ. ನಿಮ್ಗೆ ಏನಾದರೂ ಡೈರೆಕ್ಷನ್ಸ್ ಅನ್ನ ತಿಳಿಸುವಂತಹ ಕ್ಲೂ ಏನಾದರೂ ಸಿಗ್ತಾ? ಕೆಲಸ ಕೊಟ್ಟಿರ್ತಿರೋದು, ಕೆಲಸ ಮುಗಿತೇನೋ ಅಂತ ಹೇಳಿದ್ರೆ ಹಾ ಕೆಲಸ ಆತ್ರಿ. ಈ ಕೆಲಸ ಆತ್ರಿ ಅನ್ನೋದ್ರೊಳಗಡೆ ಡೈರೆಕ್ಷನ್ಸ್ ಅನ್ನ ಏನಾದರೂ ತೋರಿಸ್ತಿದ್ದ? ಯಾವ್ದಾದ್ರು ಪದ ತೋರಿಸ್ತಿದ್ದ? ಕೆಲಸ ಆಯ್ತು, ಯಾಕಡೆ ಆಯ್ತು ಅನ್ನೋದು ನಿರ್ಧಾರ ಹೇಳ್ತಿದ್ದ? ಪೂರ್ವಕ್ಕೋ, ಪಶ್ಚಿಮಕ್ಕೋ, ಉತ್ತರಕ್ಕೋ, ದಕ್ಷಿಣಕ್ಕೋ ಅನ್ನೋದನ್ನ ನಮ್ಗೆ ತಿಳಿಸೋದಿಲ್ಲ ನೆನಪಲ್ಲಿ. ಹಾಗಾಗಿ ವರ್ಕ್ ಈಸ್ ವಿಚ್ ಕ್ವಾಂಟಿಟಿ? Scalar quantity. It has only magnitude, no directions. Hence, the work is a scalar quantity. Force is vector quantity. Displacement is vector quantity. When we multiply these two, the result is a scalar. So, ಹಾಗಾದ್ರೆ ಈ ತರ ಕ್ವಾಂಟಿಟೀಸ್ ನಮ್ಮ ನೇಚರ್ ಒಳಗಡೆ ಸಿಗ್ತಾವು. ನಾವು ವೆಕ್ಟರ್ ನ ಇನ್ನೊಂದು ವೆಕ್ಟರ್ ಜೊತೆ ನಾವು ಮಲ್ಟಿಪ್ಲೈ ಮಾಡಿದಾಗ ರಿಸಲ್ಟ್ ಏನಾದರೂ ಸ್ಕೇಲಾರ್ ಅಂತಂದ್ರೆ ಈ ಒಂದು ಪ್ರಾಡಕ್ಟ್ ಗೆ ನಾವು ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರಿತೀವಿ. ಇವುಗಳ ಮಧ್ಯೆ ನಾವು ಡಾಟ್ ಅನ್ನ ಇಡೋದ್ರಿಂದ ಇದಕ್ಕೆ ನಾವು ಡಾಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಇವುಗಳ ಮಧ್ಯೆ ಏನಾದರೂ ಡಾಟ್ ಬಂತಂದ್ರೆ ಇವೆರಡು ವೆಕ್ಟರ್ ರಿಸಲ್ಟ್ ಏನಾಗಿರ್ತೈತಿ? ಸ್ಕೇಲಾರ್ ಆಗಿರ್ತೈತಿ ನೆನಪಲ್ಲಿ, ರೈಟ್? ಹಾಗಾದ್ರೆ ದ ಜನರಲ್ ಎಕ್ಸ್ಪ್ರೆಷನ್ ಆಫ್ ದಿ ಸ್ಕೇಲಾರ್ ಪ್ರಾಡಕ್ಟ್ ಈಸ್ vector A dot vector B is equal to AD cos theta ಅಂತ ಹೇಳ್ತೀವಿ. This is the general expression of what dot product or scalar product. Scalar product ಅಥವಾ dot product ದ general expressions ಅನ್ನು ನಾವು vector A dot vector B is equal to AD cos theta ಅಂತ ಕರೀತೀವಿ. ಸರಿ, ಹಾಗಾದ್ರೆ here the magnitude is depends on the value of theta. A stands for magnitude of vector A and B stands for magnitude of vector B and theta stands for angle between vector A and vector B. ಅವೆರಡರ ಮಧ್ಯೆ ಇರತಕ್ಕಂತಹ ಆಂಗಲ್ ಅಂತ ನಾವು ಕರೀತೀವಿ, ರೈಟ್? ಸೊ ಹಾಗಾದ್ರೆ
ಇಲ್ಲೊಂದು ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ನ ಏನ್ ಮಾಡ್ತಾ ಇದೀವಿ ನಾವು ಈ ಡೈರೆಕ್ಷನ್ಸ್ ಗೆ ಫೋರ್ಸ್ ಹಾಕಿ ದೂಡ್ತಾ ಇದೀವಿ. ಈ ಆಬ್ಜೆಕ್ಟ್ ಡಿಸ್ಪ್ಲೇಸ್ ಈ ಡೈರೆಕ್ಷನ್ ಗೆ ಆಗ್ತಾ ಇದೆ. ಹಾಗಾದ್ರೆ ದಿಸ್ ಇಸ್ ವೆಕ್ಟರ್ ಎ, ಇಲ್ಲಿ ನಾನು ಫೋರ್ಸ್ ಅಂತ ತಗೊಂಡಿದ್ದೀನಿ. ಇದು ವೆಕ್ಟರ್ ಎ ತಗೊಳ್ಳೋಣ, ಇದು ವೆಕ್ಟರ್ ಬಿ ತಗೊಳ್ಳೋಣ. ಇವು ಎರಡು ವೆಕ್ಟರ್ ಮಧ್ಯೆ ಇರತಕ್ಕಂತ ಆಂಗಲ್ ಗೆ ನಾವು ಅಂತ ಕರೀತೀವಿ ಥೀಟಾ ಅಂತ ಕರೀತೀವಿ. ಥೀಟಾ ಸ್ಟ್ಯಾಂಡ್ಸ್ ಫಾರ್ ವಾಟ್? ಆಂಗಲ್ ಬಿಟ್ವೀನ್ ದಿ ಗಿವನ್ ಟು ವೆಕ್ಟರ್ಸ್, ರೈಟ್? ಹಿಯರ್ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಮಧ್ಯೆ ಇರತಕ್ಕಂತ ಆಂಗಲ್ ಗೆ ಥೀಟಾ ಅಂತ ಕರೀತೀವಿ. ಎ ಅಂದ್ರೆ ವೆಕ್ಟರ್ ಎ ದ ಮ್ಯಾಗ್ನಿಟ್ಯೂಡ್. ವೆಕ್ಟರ್ ಎ ನ ನಾವು ಹೇಗೆ ಬರೀತೀವಿ? ವೆಕ್ಟರ್ ಎ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಇಂಟು ಎ ಕ್ಯಾಪ್. ಹೌದಾ? ಹಾಗಾದ್ರೆ ವೆಕ್ಟರ್ ಎ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಅನ್ನು ನಾವು ಬರೀಬಹುದು ಬಿಡಬಹುದು, ಜಸ್ಟ್ ಎ ಬರೀತೀವಿ, ಎ ಕ್ಯಾಪ್ ಬರೀತೀವಿ. ಹಿಯರ್ ಎ ಸ್ಟ್ಯಾಂಡ್ಸ್ ಫಾರ್ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್ ಅಂಡ್ ಎ ಕ್ಯಾಪ್ ಗಿವ್ಸ್ ದಿ ಡೈರೆಕ್ಷನ್ ಆಫ್ ದಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಅಂತ ಕರೀತೀವಿ ಎ ಕ್ಯಾಪ್ ಗೆ, ಹೌದಾ? ಅದೇನನ್ನ ತಿಳಿಸ್ಕೊಡ್ತೀವಿ ನಮಗೆ? ಡೈರೆಕ್ಷನ್ ಅನ್ನು ತಿಳಿಸ್ಕೊಡ್ತೀವಿ. ಈ ಜಸ್ಟ್ ಎ ಅನ್ನೋದು ಮ್ಯಾಗ್ನಿಟ್ಯೂಡ್ ಅನ್ನು ತಿಳಿಸ್ಕೊಡ್ತೀವಿ, ನೆನಪಿರಲಿ. ಈ ರೀತಿ ಬರೆದ್ರೆ ಫುಲ್ ವೆಕ್ಟರ್ ಅಂತ ಕರೀತೀವಿ ನಾವು. ಮ್ಯಾಗ್ನಿಟ್ಯೂಡ್ ಇರ್ತೈತಿ, ಡೈರೆಕ್ಷನ್ ಇರ್ತೈತಿ ಅಂತ, ರೈಟ್? ಸೊ ಹಾಗಾದ್ರೆ ಹಿಯರ್ ಎ ಸ್ಟ್ಯಾಂಡ್ಸ್ ಫಾರ್ ವಾಟ್? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂಡ್ ಬಿ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಥೀಟಾ ಸ್ಟ್ಯಾಂಡ್ಸ್ ಫಾರ್ ಆಂಗಲ್ ಬಿಟ್ವೀನ್ ದೀಸ್ ಟು ವೆಕ್ಟರ್. ಹಾಗಾದ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್ ಥೀಟಾ. if theta is equal to 0 degree. ಹಾಗಾದ್ರೆ ಥೀಟಾ is equal to 0 ಡಿಗ್ರಿ ಆಯ್ತಂದ್ರೆ ಎರಡು ವೆಕ್ಟರ್ ಏನಾಗಿರ್ತವೆ? ಸೇಮ್ ಡೈರೆಕ್ಷನ್ಸ್ ತೆಗೆದುಕೊಳ್ಳೋಣ, ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ. ಎರಡು ವೆಕ್ಟರ್ ಸೇಮ್ ಡೈರೆಕ್ಷನ್, ಅಪ್ವರ್ಡ್ ಇರಲಿ, ಡೌನ್ವರ್ಡ್ ಇರಲಿ, ರೈಟ್ ಸೈಡ್ ಇರಲಿ, ಲೆಫ್ಟ್ ಸೈಡ್ ಇರಲಿ, ಬೇರೆ ಯಾವುದೇ ಆಂಗಲ್ಸ್ ದಲ್ಲಿ ಇರಲಿ, ಬಟ್ ಎರಡು ವೆಕ್ಟರ್ ಏನಿರಬೇಕು? ಸೇಮ್ ಡೈರೆಕ್ಷನ್ಸ್ ದಲ್ಲಿ ಇದ್ದವು ಅಂತ ಹೇಳಿದ್ರೆ ಅವರ ಮಧ್ಯೆ ಇರತಕ್ಕಂತ ಆಂಗಲ್ ಯಾವಾಗ ಎಷ್ಟಾಗಿರ್ತೈತಿ? 0 ಆಗಿರ್ತೈತಿ. ಅಪೋಸಿಟ್ ಇತ್ತಂದ್ರೆ 180 ಡಿಗ್ರಿ, ಅಪೋಸಿಟ್ ಇತ್ತಂದ್ರೆ 180 ಡಿಗ್ರಿ. ಸೊ ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ ಟು 0 ಆಯ್ತಂದ್ರೆ cos 0 ವ್ಯಾಲ್ಯೂ ಇಸ್ 1 ಅಲ್ಲ? cos 0 ವ್ಯಾಲ್ಯೂ 1 ಆಯ್ತಂದ್ರೆ ಈ ಡಾಟ್ ಪ್ರಾಡಕ್ಟ್ ಅನ್ನು ಹೆಂಗೆ ಬರೀತೀವಿ ನಾವು? ವೆಕ್ಟರ್ a ಡಾಟ್ ವೆಕ್ಟರ್ b ಇಸ್ ಈಕ್ವಲ್ ಟು ab ಬರೀತೀವಿ. Next, if theta is equal to 90 degree, theta is equal to 90 degree ಅಂದ್ರೆ cos 90 value ಎಷ್ಟಾಗ್ತೈತಿ? cos 90 value 0 ನಾ? cos 90 value is 0. ಸೊ ಹಾಗಾದ್ರೆ ಎರಡು ವೆಕ್ಟರ್ ಮಧ್ಯೆ ಆಂಗಲ್ ಎಷ್ಟು ಇರಬೇಕು? 90 ಡಿಗ್ರಿ ಇರಬೇಕು. ಇದು ವೆಕ್ಟರ್ a ತಗೊಂಡ್ರೆ ಇನ್ನೊಂದು ವೆಕ್ಟರ್ b. ಹಾಗಾದ್ರೆ ವೆಕ್ಟರ್ a ಮತ್ತು ವೆಕ್ಟರ್ b ನಡುವೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ ಇದೆ. ಅವಾಗ ಡಾಟ್ ಪ್ರಾಡಕ್ಟ್ ಅನ್ನು ಹೆಂಗೆ ಬರೀಬಹುದು ನಾವು? ವೆಕ್ಟರ್ a ಡಾಟ್ ವೆಕ್ಟರ್ b is equal to cos 90 value 0 ಆಗಿದೆ, 0 into anything is 0. In this case the dot product of these two vector is 0. In this case the dot product of these two vector is maximum. ಇದಕ್ಕೆ ನಾವು ಏನಂತ ಕರೀತೀವಿ? ಇದು maximum. ಹಾಗಾದ್ರೆ when the dot product is maximum, when the angle between vector a and vector b is 0 degree. Alright, next theta is equal to 180 degree. If theta is equal to 180 degree, cos 180 value minus 1. ಹೌದಾ? ಹಾಗಾದ್ರೆ ವೆಕ್ಟರ್ a 180 ಅಂದ್ರೆ ಇದಕ್ಕೆ ಅಪೋಸಿಟ್ ದಲ್ಲಿ ಇರಬೇಕು ವೆಕ್ಟರ್ b. ಇವಾಗ ಆಂಗಲ್ ಎಷ್ಟಾಗ್ತೈತಿ? 180 ಡಿಗ್ರಿ. ಇವಾಗ ಡಾಟ್ ಪ್ರಾಡಕ್ಟ್ ಹೆಂಗೆ ಬರೀತೀರಾ? ವೆಕ್ಟರ್ a ಡಾಟ್ ವೆಕ್ಟರ್ b is equal to minus ab. So here this is a minimum value ಅಂತ ನಾವು ಕರೀತೀವಿ. ಮಿನಿಮಮ್ ಇದು 0, ಮ್ಯಾಕ್ಸಿಮಮ್. ಹಾಗಾದ್ರೆ ಇವನ್ನೇ ನಾವು ಡಾಟ್ ಪ್ರಾಡಕ್ಟ್ಸ್ ಗೆ ಅಪ್ಲೈ ಮಾಡಿದ್ರೆ, ದಟ್ ಈಸ್ ಯೂನಿಟ್ ವೆಕ್ಟರ್ಸ್ ಗೆ ನಾವು ಅಪ್ಲೈ ಮಾಡಿದ್ರೆ, ಈ ಡಾಟ್ ಪ್ರಾಡಕ್ಟ್ ಅನ್ನ ಯೂನಿಟ್ ವೆಕ್ಟರ್ ಗೆ ಅಪ್ಲೈ ಮಾಡಿದ್ರೆ ಅಂದ್ರೆ i ಕ್ಯಾಪ್ j ಕ್ಯಾಪ್ k ಕ್ಯಾಪ್. ಯೂನಿಟ್ ವೆಕ್ಟರ್ಸ್ along x axis is i ಕ್ಯಾಪ್, along y axis is j ಕ್ಯಾಪ್, along z axis is k ಕ್ಯಾಪ್. ಇದು ಪಾಸಿಟಿವ್ x axis ಗೆ ಯೂನಿಟ್ ವೆಕ್ಟರ್ ಪಾಸಿಟಿವ್ i ಕ್ಯಾಪ್, ಪಾಸಿಟಿವ್ y axis ಗೆ ಪಾಸಿಟಿವ್ j ಕ್ಯಾಪ್,
and positive z axis ಗೆ positive k cap and this one is the origin ಅಂತ ಬರೀತೀವಿ. ನೆಗೆಟಿವ್ x axis ಗೆ negative I cap, negative y axis negative j cap, z axis ಗೆ negative k cap ಗೊತ್ತಿರಲಿ. ಸೊ ಅಂದ್ರೆ ಆ ವ್ಯಾಲ್ಯೂಸ್ ಮೇಲೆ ನಾವು ಯಾವ axis ಅಂತ ಕೂಡ ನಾವು ಏನು ಮಾಡಬೇಕು ಹೇಳಬೇಕಾಗ್ತದೆ. ಸರಿ, ಹಾಗಾದ್ರೆ ಈಗ ಈ ಯೂನಿಟ್ ವೆಕ್ಟರ್ಸ್ ಗೆ ನಾವು ಈ ಡಾಟ್ ಪ್ರಾಡಕ್ಟ್ಸ್ ಅನ್ನು ಅಪ್ಲೈ ಮಾಡಿದ್ರೆ ಫಸ್ಟ್ ಒನ್ ಇಸ್ I cap dot I cap ಯಾವ axis x axis ಯಾವ axis x axis ಅಂದ್ರೆ ಎರಡು ಯೂನಿಟ್ ವೆಕ್ಟರ್ x axis ಗುಂಟಲ ಅದಾವು. ಹಾಗಾದ್ರೆ ಇದರದ ಎಕ್ಸ್ಪ್ರೆಷನ್ ಏನು ಬರೀತೀವಿ ನಾವು I into I cos theta ಬರೀಬಹುದಾ? ಈ ಫಾರ್ಮುಲಾನ ಯೂಸ್ ಮಾಡಿ. ಈಗ ಎರಡು ಸೇಮ್ x axis ಗುಂಟಲ ಒಂದು ಥೀಟಾ ಎಷ್ಟಾಗತ್ತೆ? ಥೀಟಾ ಎರಡು ಸೇಮ್ ಡೈರೆಕ್ಷನ್ಸ್ ತೆಗೆದಾಗ ಒಂದು ಥೀಟಾ ಬರುತ್ತೆ 0 ಡಿಗ್ರಿ ಆಗತ್ತೆ. ಹಾಗಾದ್ರೆ 0 ಡಿಗ್ರಿ ಆಯ್ತಂದ್ರೆ ಈ ಮೊದಲನೇ ಕೇಸ್ ಅಪ್ಲೈ ಮಾಡಬಹುದು ನಾವು. ಮೊದಲನೇ ಕೇಸ್ ಅಂದ್ರೆ ಏನು ಉಳಿದಿದೆ ಇಲ್ಲಿ? AB ಅಂದ್ರೆ ಇಲ್ಲಿ I. What is the magnitude of this unit vector is 1 ಅಲ್ಲ? 1 ಇದರದ್ದು ಎಷ್ಟು? 1. ಸೊ ಹಾಗಾದ್ರೆ I cap dot I cap is equal to ಏನು ಬರೀಬಹುದು? 1 ಬರೀಬಹುದು. ಈಗ ನೆಕ್ಸ್ಟ್ ಎರಡನೇದು ಇದು ಒಂದನೇದು ಎರಡನೇದು j cap dot j cap ಏನಾಗ್ತಿದೆ ನೋಡಿ. this is equal to j cos theta. ಹಾಗಾದ್ರೆ ಎರಡು ವೆಕ್ಟರ್ ಯಾವ ಡೈರೆಕ್ಷನ್ ಇದಾವೆ? y ಡೈರೆಕ್ಷನ್ ಆಯ್ತು. ಎರಡು ವೆಕ್ಟರ್ ಸೇಮ್ ಡೈರೆಕ್ಷನ್ಸ್ ನಲ್ಲಿ ಇದಾವೆ. ಎಷ್ಟು ಆಂಗಲ್ 0 ಡಿಗ್ರಿ ಸೇಮ್ ಡೈರೆಕ್ಷನ್ಸ್ ನಲ್ಲಿ ಇದ್ರೆ ಇದೆ. ಎರಡು ವೆಕ್ಟರ್ ಅಪ್ವರ್ಡ್ ಇರಲಿ ಡೌನ್ವರ್ಡ್ ಇರಲಿ ಲೆಫ್ಟ್ ಇರಲಿ ರೈಟ್ ಇರಲಿ ಎರಡು ವೆಕ್ಟರ್ ಸೇಮ್ ಡೈರೆಕ್ಷನ್ ಇದ್ರೆ ಆಂಗಲ್ 0. ಪರ್ಪೆಂಡಿಕ್ಯುಲರ್ ಆಗಿದ್ರೆ 90 ಡಿಗ್ರಿ, ಅಪೋಸಿಟ್ ಡೈರೆಕ್ಷನ್ಸ್ ಇದ್ರೆ 180 ಡಿಗ್ರಿ ನೆನಪಿರಲಿ. ರೈಟ್? ಹಾಗಾದ್ರೆ ಈಗ ಇದ್ರ ವ್ಯಾಲ್ಯೂ ಎಷ್ಟು ಗೊತ್ತಿದೆ ಹೇಳಿ? ಇದರ cos 0 ವ್ಯಾಲ್ಯೂ ಎಷ್ಟು? ಮೊದಲನೇ ಕೇಸ್ ಇದೆ ಅಲ್ಲಿ cos 0 ವ್ಯಾಲ್ಯೂ ಎಷ್ಟು? 1. j ವ್ಯಾಲ್ಯೂ ಎಷ್ಟು? 1. ಇನ್ನೊಂದು j ವ್ಯಾಲ್ಯೂ ಎಷ್ಟು? ಹಾಗಾದ್ರೆ 1 into 1 into 1 1. j cap dot j cap ವ್ಯಾಲ್ಯೂ ಕೂಡ ಎಷ್ಟಾಯ್ತು? 1 ಆಯ್ತು. ನೆಕ್ಸ್ಟ್ k cap dot k cap k cos theta. ಹಾಗಾದ್ರೆ ಈಗ ಇವುಗಳ ಮಧ್ಯೆ ಆಂಗಲ್ ಎಷ್ಟು ಬರ್ತೈತಿ? 0 ನಲ್ಲ z axis. ಹಾಗಾಗಿ cos 0 ವ್ಯಾಲ್ಯೂ is 1, k ವ್ಯಾಲ್ಯೂ 1, k ವ್ಯಾಲ್ಯೂ 1. 1 into 1 into 1 ಏನಾಯ್ತು? ಬರೀಬಹುದಾ? ಹಾಗಾದ್ರೆ ಜನರಲ್ ಆಗಿ ನಾವು ಏನು ಹೇಳ್ಬೋದು? I cap dot I cap is equal to j cap dot j cap is equal to k cap dot k cap is equal to 1. ಬರೀಬಹುದಾ? ಡಾಟ್ ಪ್ರಾಡಕ್ಟ್ ನೆನಪಲ್ಲಿ ಯೂನಿಟ್ ವೆಕ್ಟರ್ಸ್ ಅದು ಡಾಟ್ ಪ್ರಾಡಕ್ಟ್ ಸೇಮ್ ಯೂನಿಟ್ ವೆಕ್ಟರ್ ಇದಪ್ಪ ಅಂತ ಹೇಳಿದ್ರೆ ಅದರ ರಿಸಲ್ಟ್ ಏನಾಗ್ತೈತಿ? 1 ಆಗ್ತೈತಿ. ಇದನ್ನ ಮ್ಯಾಥಮೆಟಿಕ್ಸ್ ದಲ್ಲೂ ಕೂಡ ಯೂಸ್ ಮಾಡ್ಕೋತೀವಿ. ರೈಟ್? ಇನ್ನ ನಾಲ್ಕನೇ ಕೇಸು I cap dot j cap is equal to I j cos theta. ಸೊ ಹಾಗಾದ್ರೆ I cap ಅಂದ್ರೆ ಯಾವ axis? ಯಾವ axis? x axis. j cap ಅಂದ್ರೆ y axis. ಹಾಗಾದ್ರೆ ಇವುಗಳ ಮಧ್ಯೆ ಆಂಗಲ್ ಎಷ್ಟಾಯ್ತು ಈಗ? 90 ಡಿಗ್ರಿ ಆಯ್ತು. 90 ಡಿಗ್ರಿ ಅಂದ್ರೆ cos 90 ವ್ಯಾಲ್ಯೂ 0 ಆಯ್ತು ಅಂದ್ರೆ ಎಲ್ಲ ಇದು ಏನಾಗ್ತದೆ? 0. ಹಾಗಾಗಿ I cap dot j cap ಅಂದ್ರೆ 0. ನೆಕ್ಸ್ಟ್ ಐದನೇದು j cap dot k cap. ಒಂದು y axis ಐತಿ, ಇನ್ನೊಂದು z axis ಐತಿ. ಹಾಗಾದ್ರೆ ಅವುಗಳ ಮಧ್ಯೆ ಆಂಗಲ್ ಒಂದು y axis ಒಂದು z axis ಆಂಗಲ್ ಎಷ್ಟು? 90 ಡಿಗ್ರಿ ಅಲ್ಲ. ಸೊ ಹಾಗಾದ್ರೆ cos 90 ವ್ಯಾಲ್ಯೂ 0. ಹಾಗಾದ್ರೆ ಇದರ ವ್ಯಾಲ್ಯೂ ಕೂಡ 0. ನೆಕ್ಸ್ಟ್ ಆರನೇದು k cap dot I cap is equal to
ಹಿಂಗೈತಿ ಈಗ z axis x axis ಆಂಗಲ್ ಎಷ್ಟು 90 ಡಿಗ್ರಿ ಆಂಗಲ್ 90 ಡಿಗ್ರಿ ಐತಂದ್ರೆ ಅದು ವ್ಯಾಲ್ಯೂ 0 ರೈಟ್ ಇದನ್ನ ಬೇಕಂದ್ರೆ ನೀವು ರಿವರ್ಸ್ ಮಾಡಿದ್ರು ಕೂಡ j ಕ್ಯಾಪ್ ಡಾಟ್ i ಕ್ಯಾಪ್ ಮಾಡಿದ್ರು ಕೂಡ ರಿಸಲ್ಟ್ 0 ನೇ ಯಾಕಂದ್ರೆ ಇವು ಎರಡರ ಮಧ್ಯೆ ಆಂಗಲ್ ಮತ್ತು 90 ಡಿಗ್ರಿ ಬಂದ್ಬಿಡ್ತೈತೆ ನೆಕ್ಸ್ಟ್ k ಕ್ಯಾಪ್ ಡಾಟ್ j ಕ್ಯಾಪ್ ಮಾಡಿದ್ರು 0 ನೆಕ್ಸ್ಟ್ i ಕ್ಯಾಪ್ ಡಾಟ್ k ಕ್ಯಾಪ್ ಮಾಡಿದ್ರು 0 ನ ಬರ್ತೈತಿ ಹಾಗಾಗಿ ಇಲ್ಲಿ ಏನು ಬರೀಬಹುದು ನಾವು i ಕ್ಯಾಪ್ ಡಾಟ್ j ಕ್ಯಾಪ್ is equal to j ಕ್ಯಾಪ್ ಡಾಟ್ k ಕ್ಯಾಪ್ is equal to k cap dot I cap is equal to 0. ಇವನ್ನ ನೀವು ಉಲ್ಟಾ ಮಾಡಿದ್ರು ಕೂಡ ರಿಸಲ್ಟ್ ಮತ್ತು 0 ನೇ ನಾನು ಬಂದ್ಬಿಡ್ತೀನಿ ರೈಟ್ j cap dot I cap is equal to k cap dot j cap is equal to I cap dot k cap is equal to 0. These are the results of dot product in case of unit vectors, right? ಇದಷ್ಟು ಬರ್ಕೊಳ್ಳಿ. Next one is vector product. Product or cross product. Vector product or cross product. ಒಂದು ವೆಕ್ಟರ್ ಕ್ವಾಂಟಿಟಿನ ಇನ್ನೊಂದು ವೆಕ್ಟರ್ ಕ್ವಾಂಟಿಟಿ ಜೊತೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟ್ ನಮಗೆ ವೆಕ್ಟರ್ ಬರ್ತದೆ ವೆಕ್ಟರ್ ಕ್ವಾಂಟಿಟಿ ಸೊ ಅಂದ್ರೆ ಪಾಸಿಬಿಲಿಟಿ ನಮಗೇನಿದೆ ಒಂದು ವೆಕ್ಟರ್ನ ನಾವು ಇನ್ನೊಂದು ವೆಕ್ಟರ್ ಜೊತೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟ್ ನಮಗೆ ಸ್ಕೇಲರ್ ಬರಬಹುದು ವೆಕ್ಟರ್ ಬರಬಹುದು ಈ ತರ ಕ್ವಾಂಟಿಟೀಸ್ ನೇಚರ್ ಒಳಗಡೆ ಇಲ್ಲ ನೆನಪಲ್ಲಿ ಹೌದಾ ಹಾಗಾಗಿ ನಾವು ಫಿಸಿಕ್ಸ್ ಇಸ್ ದ ಸ್ಟಡಿ ಆಫ್ ನೇಚರ್ ಅಂಡ್ ನ್ಯಾಚುರಲ್ ಫಿನಾಮಿನಾ ಅಂತ ನಾವು ಕರೀತೀವಿ ವೆಕ್ಟರ್ ನ ವೆಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟ್ ನಮಗೆ ಸ್ಕೇಲರ್ ಬರಬಹುದು ವೆಕ್ಟರ್ ಬರಬಹುದು ಹಾಗಾದ್ರೆ ಸ್ಕೇಲರ್ ಬಂದ್ರೆ ಅದಕ್ಕೆ ಎಂತ ಪ್ರಾಡಕ್ಟ್ ಅಂತ ಕರೀತೀರಾ ಡಾಟ್ ಪ್ರಾಡಕ್ಟ್ ಅಥವಾ ಸ್ಕೇಲರ್ ಪ್ರಾಡಕ್ಟ್ ಅಂತ ನಾವು ಕರೀತೀವಿ ಸಪೋಸ್ ನಮ್ಮ ರಿಸಲ್ಟ್ ಒಂದು ವೆಕ್ಟರ್ ಬಂತಪ್ಪ ಅಂತ ಹೇಳಿದ್ರೆ ಅದನ್ನ ವೆಕ್ಟರ್ ಪ್ರಾಡಕ್ಟ್ ಅಂತ ಕರೀತೀವಿ ಅಥವಾ ಕ್ರಾಸ್ ಪ್ರಾಡಕ್ಟ್ ಅಂತ ನಾವು ಕರೀತೀವಿ ನೆನಪಲ್ಲಿ ಈಗ ಒಂದು ವೆಕ್ಟರ್ ಕ್ವಾಂಟಿಟಿನ ಇನ್ನೊಂದು ವೆಕ್ಟರ್ ಕ್ವಾಂಟಿಟಿ ಜೊತೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟ್ ವೆಕ್ಟರ್ ಬರಬಹುದು ಎಕ್ಸಾಂಪಲ್ಸ್ ನೋಡೋದಾದ್ರೆ ಟಾರ್ಕ್ ಅಂತ ನಾವು ಕರೀತೀವಿ ಟಾರ್ಕ್ is equal to perpendicular distance between the force distance between forces into magnitude of either force magnitude of either force ಇದನ್ನ ನಾವು ವೆಕ್ಟರ್ ನೋಟೇಷನ್ಸ್ ಅಲ್ಲಿ tau ಅಂತ ನಾವು ಕರೀತೀವಿ ವೆಕ್ಟರ್ tau is equal to ವೆಕ್ಟರ್ r cross ವೆಕ್ಟರ್ f ಅಂತ ಬರೀತೀವಿ here this is the perpendicular distance it is a vector quantity and force is a vector quantity when we multiply these two vectors the result is a vector torque ಅನ್ನೋದು it is responsible for rotational motion so it is a vector quantity ಅಂತ ನಾವು ಕರೀತೀವಿ ಹಾಗಾದ್ರೆ ಈ ವೆಕ್ಟರ್ ಪ್ರಾಡಕ್ಟ್ ದ ಜನರಲ್ ಎಕ್ಸ್ಪ್ರೆಷನ್ ಅನ್ನು ನಾವು ಹೆಂಗೆ ಬರೀತೀವಿ ವೆಕ್ಟರ್ a ಕ್ರಾಸ್ ವೆಕ್ಟರ್ b is equal to ab sin theta into n cap ಹಾಗಾದ್ರೆ ರಿಸಲ್ಟ್ ವೆಕ್ಟರ್ ಅಂದ್ರೆ ಇದರ ಹತ್ರ ಏನು ಬರಬೇಕು ಮ್ಯಾಗ್ನಿಟ್ಯೂಡ್ ಬರಬೇಕು ಮತ್ತೆ ಡೈರೆಕ್ಷನ್ ಬರಬೇಕಲ್ಲ ಹಾಗಾದ್ರೆ ab sin theta
gives magnitude and n cap gives direction. ಇದೇನಿದು ವೆಕ್ಟರ್ ಪ್ರಾಡಕ್ಟ್ ಜನರಲ್ ಎಕ್ಸ್ಪ್ರೆಷನ್ ಅಂತ ನಾವು ಕರೀತೀವಿ. ರೈಟ್? ಹಾಗಾದ್ರೆ n cap gives what? Directions. To get the direction of this cross product, result ನಮಗೆ ವೆಕ್ಟರ್ ಆಗಿರೋದ್ರಿಂದ ಇದನ್ನ ನಾವು ಕ್ರಾಸ್ ಇಂದ ರಿಪ್ರೆಸೆಂಟ್ ಮಾಡೋದ್ರಿಂದ ನಾವು ಅದಕ್ಕೆ ಕ್ರಾಸ್ ಪ್ರಾಡಕ್ಟ್ ಅಂತ ಕರೀತೀವಿ. ನಮ್ಮ ಹೆಸರು ನೆನಪಲ್ಲಿ ವೆಕ್ಟರ್ ಮಲ್ಟಿಪ್ಲೈ ಮಾಡಿದಾಗ ರಿಸಲ್ಟ್ ನಮಗೆ ವೆಕ್ಟರ್ ಬರೋದ್ರಿಂದ ಇದಕ್ಕೆ ವೆಕ್ಟರ್ ಪ್ರಾಡಕ್ಟ್ ಅಂತ ಕರೀತೀವಿ. ಅವರ ನಡುವೆ ನಾವು ಕ್ರಾಸ್ ನ ಯೂಸ್ ಮಾಡೋದ್ರಿಂದ ಇದಕ್ಕೆ ಹೆಸರು ಕ್ರಾಸ್ ಪ್ರಾಡಕ್ಟ್ ಅಂತ ಕೂಡ ಕರೀತೀವಿ. ನೆನಪಲ್ಲಿ ಅದರ ಜನರಲ್ ಎಕ್ಸ್ಪ್ರೆಷನ್ ವೆಕ್ಟರ್ a cross ವೆಕ್ಟರ್ b is equal to ab sin theta into n cap. ab sin theta gives magnitude, n cap gives direction. So ಹಾಗಾದ್ರೆ to get the direction of this cross product we use right hand rule. Right hand screw rule ಅನ್ನು ಕೂಡ ನಾವು ಏನು ಮಾಡ್ತೀವಿ? ಯೂಸ್ ಮಾಡ್ತೀವಿ. ಹಾಗಾದ್ರೆ to get the direction we use right hand rule. ಇದನ್ನ ಪಡೆಯಾಗ ಡೈರೆಕ್ಷನ್ಸ್ ಅನ್ನು ಪಡೆಯಾಗ ನೆನಪಲ್ಲಿ ಕ್ರಾಸ್ ಪ್ರಾಡಕ್ಟ್ ದ ಡೈರೆಕ್ಷನ್ಸ್ ಅನ್ನು ನಾವು ಪಡಿಬೇಕಂದ್ರೆ ರೈಟ್ ಹ್ಯಾಂಡ್ ರೂಲ್ ಅನ್ನು ಯೂಸ್ ಮಾಡ್ಕೋತೀವಿ. ಅದು ಹೆಂಗೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಹಾಗಾದ್ರೆ ಇದನ್ನ ಯೂನಿಟ್ ವೆಕ್ಟರ್ ಗೆ ನಾವು ಅಪ್ಲೈ ಮಾಡ್ಕೊಂತ ಹೊಂಟ್ರೆ ಡೈರೆಕ್ಷನ್ಸ್ ನ ಹೇಳ್ಬಿಡ್ತೇನೆ ನಿಮಗೆ. ಈಗ ಎಕ್ಸಾಂಪಲ್ ಹೌ ಟು ಗೆಟ್ ದಿ ಡೈರೆಕ್ಷನ್ ಆಫ್ ದಿ ಕ್ರಾಸ್ ಪ್ರಾಡಕ್ಟ್. Let's consider this is vector A and this one is vector B. The angle between vector A and vector B is that is theta. Here the theta stands for what? Angle between vector A and vector B. Theta anta ನಾವು ಕರೀತೀವಿ, right? n cap is the unit vector which gives the direction. Unit vector, right? ಹಾಗಾದ್ರೆ ರೈಟ್ ಹ್ಯಾಂಡ್ ಅನ್ನು ಹೇಗೆ ಯೂಸ್ ಮಾಡಬೇಕು? ಇಲ್ಲಿ ವೆಕ್ಟರ್ A ಕ್ರಾಸ್ ವೆಕ್ಟರ್ B ಇದೆ, ಹೌದಾ? ಹಾಗಾದ್ರೆ ವೆಕ್ಟರ್ A ಕ್ರಾಸ್ ವೆಕ್ಟರ್ B ಇದೆ. ಫಸ್ಟ್ ನಮ್ಮ ರೈಟ್ ಹ್ಯಾಂಡ್ ಏನಿದೆಯಲ್ಲ, ಫಸ್ಟ್ ವೆಕ್ಟರ್ ಯಾವ್ದಿದೆ? A. ಹಾಗಾಗಿ ಅಷ್ಟು ಬೆರಳನ್ನು ನಾವು ಏನು ಮಾಡಬೇಕು? ಆ ವೆಕ್ಟರ್ ಯಾವ ಕಡೆ ಇರ್ತದೆ ಅಲ್ಲಿ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಮಾಡ್ತೀವಿ ನಾವು ವೆಕ್ಟರ್ A. ನೆಕ್ಸ್ಟ್ ವೆಕ್ಟರ್ ಯಾವುದು? B. ಹಾಗಾಗಿ ಈ ಬೆರಳು ಯಾವ ಕಡೆ ಬೆಂಡ್ ಆಗಬೇಕಾದ್ರೆ B ವೆಕ್ಟರ್ ಯಾವ ಕಡೆ ಇದೆ ಆ ಕಡೆ ಹಿಂಗೆ ಬೆಂಡ್ ಆಗಬೇಕು. ನಾ ಕೈ ಹಿಂಗ್ ಹಿಡಿದ್ರಿಂದ ಬೆಂಡ್ ಆಗೋಂಗಿಲ್ಲ ಬೆರಳು ನೆನಪಲ್ಲಿ, ಹೌದಿಲ್ಲ? ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ? ಕೈ ಹಿಂಗ್ ಹಿಡಿತೀನಿ. ಸಪೋಸ್ ನಾ ಕೈ ಹಿಂಗ್ ಹಿಡಿದ್ರು ಬೆರಳು ಹಿಂಗ್ ಬೆಂಡ್ ಆಗೋದಿಲ್ಲ. ಹಾಗಾಗಿ ನಾವು ರೈಟ್ ಹ್ಯಾಂಡ್ ಅನ್ನ ಹೆಂಗ್ ಹಿಡಿಬೇಕು ಅನ್ನೋದು ಸೆಕೆಂಡ್ ವೆಕ್ಟರ್ ಡಿಸೈಡ್ ಮಾಡ್ತದೆ. ಸೆಕೆಂಡ್ ವೆಕ್ಟರ್ ಯಾವ ಕಡೆ ಇರ್ತದಲ್ಲ ಆ ಕಡೆ ಬೆರಳು ಬೆಂಡ್ ಆಗಬೇಕು. ಹಾಗಾಗಿ ವೆಕ್ಟರ್ A ನೆಕ್ಸ್ಟ್ ವೆಕ್ಟರ್ B ಈ ರೀತಿ ಹಿಂಗ್ ಬೆಂಡ್ ಮಾಡಿ ಹೆಬ್ಬೆಟ್ಟನ್ನ ಸ್ಟ್ರೆಚ್ ಮಾಡಿದ್ರೆ ಹೆಬ್ಬೆಟ್ಟು ಯಾವ ಕಡೆ ತೋರಿಸ್ತಾ ಇದೆ? ಔಟ್ವರ್ಡ್. ಈ ಪ್ಲೇನ್ ಇಂದ ಹೊರಗಡೆ ಹಿಂಗ್ ಮಾಡಬೇಕಿತ್ತು, ಹೌದಾ? ಸೊ ಹಾಗಾಗಿ ಇವೆರಡರದು ಡೈರೆಕ್ಷನ್ ಯಾವ ಕಡೆ ಇದೆ? ಯಾವ ಕಡೆ ಇದೆ ಡೈರೆಕ್ಷನ್? ಔಟ್ವರ್ಡ್ ಇದೆ. ಔಟ್ವರ್ಡ್ ಡೈರೆಕ್ಷನ್ಸ್ ಅನ್ನು ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಡಾಟ್ ವಿತ್ ಸರ್ಕಲ್. ಡಾಟ್ ವಿತ್ ಸರ್ಕಲ್ ರಿಪ್ರೆಸೆಂಟ್ಸ್ ದಿ ಔಟ್ವರ್ಡ್ ಡೈರೆಕ್ಷನ್, ಹೌದಾ? ಈಗ ಅದೇ ನಾವು ವೆಕ್ಟರ್ B ಕ್ರಾಸ್ ವೆಕ್ಟರ್ A ಮಾಡಿದ್ರೆ ಫಸ್ಟ್ ಯಾವ ಕಡೆ ಹೇಳಿದ್ರು ನಾನು? ಬೆರಳು B ಕಡೆ ಹಿಂಗ್ ಹಿಡಿದೆ. ನೆಕ್ಸ್ಟ್ ಯಾವ ಕಡೆ ಬರಬೇಕು? ಬೆರಳು A ಕಡೆ ಹಿಂಗ್ ಬೆಂಡ್ ಆಗಬೇಕು. A ಕಡೆ ಹಿಂಗ್ ಬೆಂಡ್ ಆಗಬೇಕು. ಬೆಂಡ್ ಆಗಿ ಹೆಬ್ಬೆಟ್ಟನ್ನು ಸ್ಟ್ರೆಚ್ ಮಾಡಿದ್ರೆ ಹೆಬ್ಬೆಟ್ಟು ಯಾವ ಕಡೆ ಹೊಂಟಿದೆ? ಇನ್ವರ್ಡ್. ಹೆಬ್ಬೆಟ್ಟು ಯಾವ ಕಡೆ ಹೊಂಟಿದೆ? ಇನ್ವರ್ಡ್. ಸೊ ಹಾಗಾದ್ರೆ ಇನ್ವರ್ಡ್ ಇತ್ತಂದ್ರೆ ಸಿಂಬಲ್ ಕ್ರಾಸ್ ವಿತ್ ಸರ್ಕಲ್. ಇಲ್ಲಿ ನೋಡ್ರಿ ನಾವು ಆರ್ಡರ್ ನ ಚೇಂಜ್ ಮಾಡಿದ್ರೆ ಡೈರೆಕ್ಷನ್ ಏನಾಯ್ತು? ಚೇಂಜ್ ಆಯ್ತು. ಹಾಗಾಗಿ ಕ್ರಾಸ್ ಪ್ರಾಡಕ್ಟ್ ದಲ್ಲಿ ನಾವು ಆರ್ಡರ್ ನ ಕರೆಕ್ಟ್ ಮೇಂಟೈನ್ ಮಾಡಬೇಕು. ಇಲ್ಲ ಅಂದ್ರೆ ರೈಟ್ ಹೋಗುವ ಲೆಫ್ಟ್ ಹೋಗೋಣ, ಲೆಫ್ಟ್ ಹೋಗುವ ರೈಟ್ ಹೋಗೋಣ. ನೆನಪಿಲ್ಲ. A ಕ್ರಾಸ್ B ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ನಮಗೆ ಬೇರೆ ಬರ್ತಿದೆ. ಮ್ಯಾಗ್ನಿಟ್ಯೂಡ್ ವಿಲ್ ಬಿ ಸೇಮ್ ಬಟ್ ಡೈರೆಕ್ಷನ್ ವಿಲ್ ಅಪೋಸಿಟ್. ಡೈರೆಕ್ಷನ್ ಏನಾಗಿ ಬರ್ತದೆ ನೋಡ್ರಿ. ಇಲ್ಲಿ ನಾ A ಕ್ರಾಸ್ B ಮಾಡೀನಿ, ಔಟ್ವರ್ಡ್ ಬಂತು ಡೈರೆಕ್ಷನ್. B ಕ್ರಾಸ್ A ಮಾಡೀನಿ, ಇನ್ವರ್ಡ್ ಬಂತು. A ಕ್ರಾಸ್ B ದ ಎಫೆಕ್ಟ್ ಔಟ್ವರ್ಡ್ ಹೀಗೆ, B ಕ್ರಾಸ್ A ದ ಎಫೆಕ್ಟ್ ಇನ್ವರ್ಡ್. ಇದು ಬೆಸ್ಟ್ ಎಕ್ಸಾಂಪಲ್ಸ್ ಏನಪ್ಪ ಅಂದ್ರೆ ಬುಗುರಿ ಆಡಿಸ್ತೀವಿ ನಾವು. ಬುಗುರಿ ಆಡಿಸ್ತೇವಲ್ಲ, ಆ ಬುಗುರಿ
ಬುಗುರಿ ಆಡಿಸಿದಾಗ ಆ ಬುಗುರಿ ತೂತು ಹೊಡೆದಿರ್ತದೆ. ಅಬ್ಸರ್ವ್ ಮಾಡಿಲ್ಲ? ಹಾಗಾದ್ರೆ ಅದು ಯಾವ ಕಡೆ ತೂತು ಹೊಡೆದಿರ್ತದಲ್ಲ ಅದೇನದು ಡೈರೆಕ್ಷನ್ ಆಫ್ ದಟ್ ರೊಟೇಷನಲ್ ಮೋಷನ್. ಹಿಂಗ್ ತಿರುಗಿರ್ತದ ಬುಗುರಿ. ಹೌದಾ? ರೈಟ್ ಹ್ಯಾಂಡ್ ಅನ್ನ ಹಿಂಗ್ ತಿರುಗಿಸ್ರಿ, ಹೆಬ್ಬೆಟ್ ಆ ಕಡೆ ತೋರಿಸ್ತದ, ಡೌನ್ವರ್ಡ್ ತೋರಿಸ್ತೈತಿ. ಹಾಗಾಗಿ ಅದು ಡೌನ್ವರ್ಡ್ ಹೋಲನ್ನು ಹೊಡೆದಿರ್ತೈತಿ. ಈ ಡ್ರಿಲ್ಲಿಂಗ್ ಮಿಷನ್ಸ್ ಅನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದಂದ್ರೆ, ಈಗ ಡ್ರಿಲ್ ಒಳಗಡೆ ಹೋಗ್ಬೇಕಂದ್ರೆ ಕ್ಲಾಕ್ ವೈಸ್ ಈ ತರ ಹಿಂಗ್ ರೊಟೇಟ್ ಆಗಬೇಕು. ಹಿಂಗ್ ರೊಟೇಟ್ ಆಯ್ತಪ್ಪ ಅಂತ ಹೇಳಿದ್ರೆ ಡ್ರಿಲ್ ಏನಾಗ್ತದೆ ಒಳಗಡೆ ಹೋಗ್ತೈತಿ. ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಕತ್ತಪ್ಪ ಅಂತ ಹೇಳಿದ್ರೆ ಔಟರ್ ಬರ್ತೈತಿ. ಈ ಸ್ಕ್ರೂ ಅಥವಾ ಪೆನ್ ಇದಾವಲ್ಲ, ಪೆನ್ನಿನ ಹಿಂದ್ಗಡೆ ಪೋರ್ಷನ್, ಇದರ ಎಫೆಕ್ಟ್ ನೋಡ್ರಿ. ನಾನು ಹಿಂಗ್ ತಿರುಗಿಸಿದಪ್ಪ ಅಂತ ಹೇಳಿದ್ರೆ ರೈಟ್ ಹ್ಯಾಂಡ್ ಪ್ರಕಾರ ಇದು ಹಿಂಗ್ ತಿರುಗಾಕತ್ತೈತಿ. ಹೌದಿಲ್ಲ? ಹಿಂಗ್ ತಿರುಗಿಸಿದ್ರೆ ಎಫೆಕ್ಟ್ ಯಾವ ಕಡೆ ಬರ್ತೈತಿ? ಔಟ್ವರ್ಡ್ ಬರ್ತೈತಿ. ಅದೇ ಹಿಂಗ್ ತಿರುಗಿಸಿದಪ್ಪ ಅಂತ ಹೇಳಿದ್ರೆ ಇನ್ವರ್ಡ್ ಬರ್ತೈತಿ. ಇದೇನಿದು ಡೈರೆಕ್ಷನ್ಸ್ ಅನ್ನು ತಿಳಿಸ್ಕೊಡ್ತಿದ್ದೀನಿ ನೆನಪಲ್ಲಿ. ಕ್ರಾಸ್ ಪ್ರಾಡಕ್ಟ್ ಇವೆಲ್ಲ ಎಕ್ಸಾಂಪಲ್ಸ್ ಫಾರ್ ವಾಟ್? ಕ್ರಾಸ್ ಪ್ರಾಡಕ್ಟ್. ಡಾನ್ಸ್ ಸ್ಕಿಲ್ಸ್ ಮಾಡಬೇಕಾದ್ರೆ ರೈಟ್ ಇಂದ ನಾವು ಹಿಂಗ್ ಲೆಫ್ಟ್ ತಿರುಗಿದಪ್ಪ ಅಂದ್ರೆ ಎಫೆಕ್ಟ್ ಅಪ್ವರ್ಡ್ ಇರ್ತೈತಿ, ಜಾಸ್ತಿ ಹೊತ್ತು ತಿರುಗಾಕಾಗೋಗಿಲ್ಲ ಸ್ಪೀಡ್ ನಾಗ. ಅದೇ ಲೆಫ್ಟ್ ಟು ರೈಟ್ ಹಿಂಗ್ ತಿರುಗಿದ್ದು ಅಂದ್ರೆ ಎಫೆಕ್ಟ್ ಡೌನ್ವರ್ಡ್ ಇರ್ತೈತಿ, ಜಾಸ್ತಿ ತಿರುಗಬಹುದು. ಫ್ಯಾನ್ ಇದೆ, ಫ್ಯಾನ್ ರೈಟ್ ಟು ಲೆಫ್ಟ್ ಹಿಂಗ್ ರೊಟೇಟ್ ಆಯ್ತು ಅಂತ ಹೇಳಿದ್ರೆ ಎಫೆಕ್ಟ್ ಯಾವ ಕಡೆ ಬರ್ತೈತಿ? ರೈಟ್ ಹ್ಯಾಂಡ್ ಐತಿ, ಯಾವ ಕಡೆ ತಿರುಗ್ತಾ ಇದೆ? ಹಿಂಗ್ ತಿರುಗಾಕತ್ತೈತಿ. ಹಿಂಗ್ ತಿರುಗಿಸಿದಪ್ಪ ಅಂದ್ರೆ ಎಫೆಕ್ಟ್ ಡೌನ್ವರ್ಡ್. ಈ ಟೇಬಲ್ ಫ್ಯಾನ್ ಇರ್ತೈತಿ. ಹೌದಾ? ಆ ಟೇಬಲ್ ಫ್ಯಾನ್ ಮುಂದೆ ಹೋಗಿ ನಿಂತ್ಕೊಂಡ್ರಪ್ಪ ಅಂದ್ರೆ ಗಾಳಿ ಬೀಸ್ತೈತಿ. ಹಿಂದೆ ಹೋಗಿ ನಿಂತ್ಕೊಳ್ಳಿ, ಗಾಳಿ ಬರೋಂಗಿಲ್ಲ. ಎದಕ್ಕಂದ್ರೆ ಆ ರೊಟೇಷನ್ಸ್ ಯಾಕಡೆ ರೊಟೇಟ್ ಆಗಿದ್ದಲ್ಲ ಹಂಗೆ ರೈಟ್ ಹ್ಯಾಂಡ್ ಅನ್ನ ಬೆಂಡ್ ಮಾಡ್ರಿ, ಹೆಬ್ಬೆಟ್ ಅನ್ನ ಸ್ಟ್ರೆಚ್ ಮಾಡಿದ್ರೆ ಅದು ಯಾವ ಕಡೆ ತೋರಿಸ್ತೈತಲ್ಲ ಆ ಕಡೆ ಎಫೆಕ್ಟ್ ಇರ್ತೈತಿ. ಅದು ಅದಕ್ಕೆ ಗಾಳಿ ಆ ಕಡೆ ಬರ್ತೈತಿ, ಅದ್ರ ಹಿಂದೆ ಹೋದ್ರ ಗಾಳಿ ಹತ್ತೋಂಗಿಲ್ಲ. ನೆನಪಲ್ಲಿ ಇವೆಲ್ಲ ಎದಕ್ಕೆ ಎಕ್ಸಾಂಪಲ್ಸ್ ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ಗೆ ಎಕ್ಸಾಂಪಲ್ಸ್. ನಮ್ಮ ಡೈಲಿ ಲೈಫ್ ಒಳಗಡೆ ಇದಾವೆ ಇವೆಲ್ಲ. ವಿ ಹ್ಯಾವ್ ಅ ಲಾಟ್ ಆಫ್ ಎಕ್ಸಾಂಪಲ್ಸ್ ಇನ್ ಅವರ್ ಡೈಲಿ ಲೈಫ್. ರೈಟ್? ಫೈನ್. ಹಾಗಾದ್ರೆ ಈ ಕ್ರಾಸ್ ಪ್ರಾಡಕ್ಟ್ ಅಥವಾ ವೆಕ್ಟರ್ ಪ್ರಾಡಕ್ಟ್ ಅನ್ನು ನಾವು ಯೂನಿಟ್ ವೆಕ್ಟರ್ಸ್ ಗೆ ಅಪ್ಲೈ ಮಾಡಿದ್ದೇವೆ. ಯಾವುದಕ್ಕೆ? ಯೂನಿಟ್ ವೆಕ್ಟರ್ಸ್. ಫಸ್ಟ್ ಒನ್ ವೆಕ್ಟರ್ I cap cross I cap is equal to I sin theta into n cap. ಹಾಗಾದ್ರೆ I cap ಅಂದ್ರೆ ಯಾವ ಆಕ್ಸಿಸ್? I cap ಅಂದ್ರೆ ಯಾವ ಆಕ್ಸಿಸ್? ಹಾಗಾದ್ರೆ ಎರಡು ವೆಕ್ಟರ್ ಯಾವ ಆಕ್ಸಿಸ್ ಮುಂದೆ ಇದಾವೆ? ಈಗ x ಆಕ್ಸಿಸ್ ಮುಂದೆ ಇದ್ರೆ ಎರಡು ವೆಕ್ಟರ್ ಮುಂದೆ ಆಂಗಲ್ ಎಷ್ಟು ಆಕೈತಿ? 0. sin 0 ವ್ಯಾಲ್ಯೂ ಎಷ್ಟು? 0. ಹಾಗಾಗಿ ಇದರ ರಿಸಲ್ಟ್ ಏನಾಯ್ತು? 0. The magnitude of this one is 0 and direction is arbitrary ಅಂತ ಹೇಳ್ತೀವಿ. ಎರಡನೇದು I cap that is j cap dot j cap. ಇದರದ್ದು ಏನಾಗ್ತದೆ ರಿಸಲ್ಟ್? j sin theta. ಹೌದಾ? ಹಾಗಾದ್ರೆ theta value 0, theta value 0 ಆಯ್ತು ಅಂದ್ರೆ sin 0 value is 0. sin 0 value 0 ಆಯ್ತು ಅಂತ ಹೇಳಿದ್ರೆ j cap ಇಲ್ಲಿ ಕ್ರಾಸ್ ಮಾಡಬೇಕಾದ್ರೆ ಡಾಟ್ ಅಲ್ಲ ಕ್ರಾಸ್. j cap cross j cap 0 is equal to k cap cross k cap is equal to 0. ಯಾಕಂದ್ರೆ ಎರಡು ವೆಕ್ಟರ್ z axis ಇದಾವೆ. theta is equal to 0. ಹಾಗಾಗಿ theta equal to 0 ಆಯ್ತು ಅಂದ್ರೆ sin 0 value is 0. therefore this becomes 0. ಹಾಗಾದ್ರೆ ಜನರಲ್ ಆಗಿ ನಾವು ಬರೆಯಬಹುದು I cap cross I cap is equal to j cap cross j cap is equal to k cap cross k cap is equal to 0. but ಅದೇ I cap dot I cap result ಏನು? dot I cap dot I cap 1. I cap cross I cap 0. ನೆನಪಲ್ಲಿ ಇವನ್ನ ಮ್ಯಾಥಮೆಟಿಕ್ಸ್ ಒಳಗಡೆ ಬಹಳ ಯೂಸ್ ಮಾಡ್ತಾರೆ. ವೆಕ್ಟರ್ ಅನ್ನೋ ಒಂದು ಚಾಪ್ಟರ್ ಇದೆ ನಿಮ್ಮ ಸೆಕೆಂಡ್ ಇಯರ್ ಒಳಗಡೆ. ರೈಟ್? ಈ ರಿಸಲ್ಟ್ಸ್ ಗೊತ್ತಿರಬೇಕು. ಕ್ಲಿಯರ್? ನೆಕ್ಸ್ಟ್ I cap cross j cap is equal to ij sin theta into n cap. ಇವಾಗ ಒಂದು x axis ಇದೆ, ಇನ್ನೊಂದು y axis ಇದೆ. ಆಂಗಲ್ ಎಷ್ಟಾಯ್ತು?
ಡಿಗ್ರಿ sin 90 ವ್ಯಾಲ್ಯೂ 1 ಹೌದಾ I ವ್ಯಾಲ್ಯೂ ಎಷ್ಟು 1 J ವ್ಯಾಲ್ಯೂ ಎಷ್ಟು 1 sin 90 ವ್ಯಾಲ್ಯೂ ಎಷ್ಟು 1 ಸೊ ಹಾಗಾದ್ರೆ into ಏನಾಯ್ತು 1 ಅಲ್ಲ I cap cross J cap ಹಾಗಾದ್ರೆ ಡೈರೆಕ್ಷನ್ಸ್ ಪಡಿಬೇಕಂದ್ರೆ ಯಾವ ಹ್ಯಾಂಡ್ ಯೂಸ್ ಮಾಡ್ತೀರಾ ರೈಟ್ ಹ್ಯಾಂಡ್ ರೂಲ್ ಯೂಸ್ ಮಾಡ್ತೀರಾ ಹೌದಾ ರೈಟ್ ಹ್ಯಾಂಡ್ ರೂಲ್ ಬಂದ್ರೆ ಫಸ್ಟ್ ಯಾವ ವೆಕ್ಟರ್ ಇದೆ I ವೆಕ್ಟರ್ ಇದೆ ನಂತರ ಯಾವ ವೆಕ್ಟರ್ ಇದೆ J ವೆಕ್ಟರ್ ರೈಟ್ ಹ್ಯಾಂಡ್ ಅನ್ನು ನಾನು ಫಸ್ಟ್ I ವೆಕ್ಟರ್ ಕಡೆ ಹಿಡಿತೀನಿ ನೆಕ್ಸ್ಟ್ ಯಾವ ಕಡೆ ಹೋಗಬೇಕು J ವೆಕ್ಟರ್ ಕಡೆ ಬರ್ತಿತ್ತು ಹೆಬ್ಬೆಟ್ ಸ್ಟ್ರೆಚ್ ಮಾಡಿದ್ರೆ ಯಾವ ಆಕ್ಸಿಸ್ ಇದು ಹೊರಗಡೆ ಬರೋದು Z ಆಕ್ಸಿಸ್ ಗೆ ವೆಕ್ಟರ್ ಯಾವುದು K cap so ಹಾಗಾಗಿ this becomes K cap ಪಾಯಿಂಟ್ ಅರ್ಥ ಆಯ್ತಾ ನೆಕ್ಸ್ಟ್ J cap cross K cap is equal to ಏನಾಗ್ತದೆ J K sin theta ಹೌದಾ ಹಾಗಾದ್ರೆ J ಮತ್ತು K ಮಧ್ಯೆ ಆಂಗಲ್ J ಅಂದ್ರೆ y axis K ಅಂದ್ರೆ z axis y ಮತ್ತು z axis ಮಧ್ಯೆ ಆಂಗಲ್ 90 ಡಿಗ್ರಿ sin 90 ವ್ಯಾಲ್ಯೂ 1 ಹಾಗಾದ್ರೆ J1 K1 sin 90 ವ್ಯಾಲ್ಯೂ 1 into 1 into 1 1 ಡೈರೆಕ್ಷನ್ J to K ಬರಬೇಕದು J ಅಂದ್ರೆ ಯಾವ ಆಕ್ಸಿಸ್ y ಆಕ್ಸಿಸ್ ರೈಟ್ ಹ್ಯಾಂಡ್ ಅನ್ನು ನಾನು ಏನು ಮಾಡ್ತೀನಿ ಕಂಪ್ಲೀಟ್ y ಆಕ್ಸಿಸ್ ಕಡೆ ಸ್ಪ್ರೆಡ್ ಮಾಡ್ತೀನಿ ನೆಕ್ಸ್ಟ್ ಯಾವ ಕಡೆ ಬರಬೇಕದ z ಕಡೆ ಹಿಂಗೆ ಬರ್ತಿದ್ವಿ z ಕಡೆ ಬಂದು ಹೆಬ್ಬೆಟ್ ಅನ್ನು ಸ್ಟ್ರೆಚ್ ಮಾಡಿದ್ರೆ ಯಾವ ಆಕ್ಸಿಸ್ ಕೂಡ ತೋರಿಸ್ತಿದ್ದೆ I ಪಾಸಿಟಿವ್ x ಆಕ್ಸಿಸ್ ಅಲ್ಲ ಇದು ಬರೋದು ರೈಟ್ ಪಾಸಿಟಿವ್ x ಆಕ್ಸಿಸ್ ಅಂದ್ರೆ I cap ಇದರ ಡೈರೆಕ್ಷನ್ಸ್ ಅನ್ನ ಇನ್ನೂ ಕ್ಲಿಯರ್ ನಾವು ಮಾಡ್ಕೋಬೇಕಂದ್ರೆ ಈ ಸರ್ಕಲ್ ಅನ್ನು ಯೂಸ್ ಮಾಡ್ತೀವಿ I cap J cap K cap ನಮ್ದೇನಾದರೂ ಮೂಮೆಂಟ್ ಕ್ಲಾಕ್ ವೈಸ್ ಇತ್ತಂದ್ರೆ ಸೈನ್ ಅನ್ನ ಪಾಸಿಟಿವ್ ತಗೋಬೇಕು ಆಂಟಿ ಕ್ಲಾಕ್ ವೈಸ್ ಇತ್ತಂದ್ರೆ ಸೈನ್ ಅನ್ನ ನೆಗೆಟಿವ್ ತಗೋಬೇಕು ನೆನಪಲ್ಲಿ ಹೌದಾ ಸಿಂಪಲ್ ಡೈರೆಕ್ಷನ್ಸ್ ಬಿಡಬೇಕಾದ್ರೆ ನೆನಪಿದ್ರೆ ಗೊತ್ತಾಗ್ತದೆ ಈಗ I cap cross J cap ಇವನ್ನೆರಡನ್ನು I to J ಬರಾಕತ್ತೀನಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಸೈನ್ ಏನು ಪ್ಲಸ್ I ಮತ್ತು J ಹೋಗಿದ್ರೆ ಯಾವುದು ಉಳಿತೈತಿ K ಉಳಿತೈತಿ ಹಾಗಾದ್ರೆ I cap cross J cap is equal to plus K cap ಆಯ್ತಾ ನೆಕ್ಸ್ಟ್ J cap cross K cap J to I ಹೋಗಿರಿ ಪಾಸಿಟಿವ್ ಉಳಿದಿರೋದು ಯಾವುದು I cap plus I cap ಆಯ್ತಾ plus I cap ರೈಟ್ ನೆಕ್ಸ್ಟ್ K cap cross J cap K to J ಹೋಗ್ತಾ ಇದ್ದೀರಾ K to J ಹೊಂಟಿರಿ ಇನ್ನೊಂದು ಬಿಟ್ವಾ ಇನ್ನೊಂದು ತಗೊಂಡ್ಬಿಟ್ರೆ K cap cross I cap is equal to plus answer plus J cap next ಇದನ್ನ ಹೇಳ್ರಿ ಈಗ minus I cap next minus K cap minus J cap ಈ ತರ ನಾವು ಏನು ಮಾಡ್ತೀವಿ ಇವುಗಳ ರಿಸಲ್ಟ್ಸ್ ನಾವು ಮಾಡ್ತೀವಿ ಯಾವುದು ಕ್ರಾಸ್ ಪ್ರಾಡಕ್ಟ್ ಇನ್ನಷ್ಟು ಬರ್ಬೋದು The results are from here I cap cross J cap is equal to I to J plus K. Next J cross A cross is equal to plus I K to I that is equal to plus J. Ulta one that
is I cross k ಬಂದ್ರೆ minus j k cross j ಬಂದ್ರೆ minus I j cap cross I cap ಬಂದ್ರೆ minus these are what? These are the results you have to remember. Resolution of vectors. So we discussed about the resultant vector. When we add two or more vectors, we get what? A resultant vector. We add these two vectors with the help of the triangular law of vector addition, parallelogram law of vector addition, polygonal law of vector addition. So ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ವೆಕ್ಟರ್ಸ್ ಕೊಟ್ಟಿದ್ರೆ ಆ ವೆಕ್ಟರ್ಸ್ ನಾವು ಆಡ್ ಮಾಡೋ ಪದ್ಧತಿ ನಮಗೆ ಗೊತ್ತಿದೆ, ಹೌದಾ? ಹಾಗಾದ್ರೆ ಇವೆರಡು ವೆಕ್ಟರ್ಸ್ ಆಡ್ ಮಾಡಿದಾಗ ನಮಗೆ ಒಂದೇ ವೆಕ್ಟರ್ ಬರ್ತೈತಿ. ಆ ಒಂದು ವೆಕ್ಟರ್ ಗೆ ನಾವೇನಂತ ಕರಿತೀವಿ? ರಿಸಲ್ಟೆಂಟ್ ವೆಕ್ಟರ್ ಅಂತ ಕರೀತೀವಿ. ಸೊ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ವೆಕ್ಟರ್ಸ್ ಕೊಟ್ಟಿದ್ರಂದ್ರೆ ಈ ವೆಕ್ಟರ್ಸ್ ನಾವು ಆಡ್ ಮಾಡಿ ನಮಗೆ ಸಿಂಗಲ್ ವೆಕ್ಟರ್ ಸಿಗ್ತೈತಿ. ಆ ಸಿಂಗಲ್ ವೆಕ್ಟರ್ ಗೆ ನಾವು ರಿಸಲ್ಟೆಂಟ್ ವೆಕ್ಟರ್ ಅಂತ ಕರೀತೀವಿ. ಹಾಗಾದ್ರೆ ಒಂದು ವೆಕ್ಟರ್ ಇದ್ದಿದ್ದನ್ನ ನಾವು ಎರಡು ವೆಕ್ಟರ್ ಮಾಡ್ಕೋಬಹುದಲ್ಲ? ರಿವರ್ಸ್ ಪ್ರೋಸೆಸ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ವೆಕ್ಟರ್ಸ್ ಇದ್ದಿದ್ದನ್ನ ನಾವೇನ್ ಮಾಡ್ತೀವಿ? ಕೂಡಿಸ್ಕೊಂಡು ಒಂದು ವೆಕ್ಟರ್ ಮಾಡ್ಕೋತೀವಿ. ಹಾಗಾದ್ರೆ ಒಂದು ವೆಕ್ಟರ್ ನ ಕೊಟ್ಟಿದ್ರು ಅಂತ ಹೇಳಿದ್ರೆ ಅದನ್ನ ನಾವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ವೆಕ್ಟರ್ಸ್ ಆಗಿ ಮಾಡ್ಕೊಳ್ಳೋ ಒಂದು ಪ್ರೋಸೆಸ್ ಗೆ ನಾವೇನಂತ ಕರಿತೀವಿ? ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಅಂತ ಕರಿತೀವಿ. ವೈಸ್ ವರ್ಸಾ, ಎರಡು ಮೂರು ಇದ್ದನ್ನ ಕೂಡಿಸಿ ಒಂದ ಮಾಡ್ಕೊಳ್ಳೋದು, ಒಂದ್ ಇದ್ದನ್ನ ಒಡೆದು ಎರಡು ಮೂರು ಮಾಡ್ಕೊಳ್ಳೋದು, ನೆನಪಲ್ಲಿ, ರೈಟ್? ಸೊ ಹಾಗಾದ್ರೆ ದ ಸ್ಪ್ಲಿಟಿಂಗ್ ಆಫ್ ಎ ಗಿವನ್ ವೆಕ್ಟರ್ into its components. ಎಷ್ಟು ಕಾಂಪೋನೆಂಟ್ಸ್, ಎಷ್ಟು ಬೇಕಾದಷ್ಟು ಕಾಂಪೋನೆಂಟ್ಸ್ ನಾವು ಮಾಡ್ಕೋಬಹುದು ಬೇಕಾದ ಡೈರೆಕ್ಷನ್ಸ್. ಈಗ ಒಂದು ವೆಕ್ಟರ್ ಕೊಟ್ಟಿದ್ದಾರೆ, ಈಗ ವೆಕ್ಟರ್ ಎ. ಹಾಗಾದ್ರೆ ಇದನ್ನ ನಾನು ಏನ್ ಮಾಡ್ತೀನಿ? ಸ್ಪ್ಲಿಟ್ ಮಾಡ್ಕೋತೀನಿ ನಮ್ಗೆ ಬೇಕಾಗಿರೋ ಡೈರೆಕ್ಷನ್ಸ್. ಈ ತರ ಸ್ಪ್ಲಿಟ್ ಮಾಡ್ಕೊಳ್ಳೋದಕ್ಕೆ ನಾವು ಏನಂತ ಕರಿತೀವಿ? ರೆಸಲ್ಯೂಷನ್ ಆಫ್ ವೆಕ್ಟರ್. ದಟ್ ಇಸ್ ನಥಿಂಗ್ ಬಟ್ ವಾಟ್? ದ ಸ್ಪ್ಲಿಟಿಂಗ್ ಅ ಗಿವನ್ ವೆಕ್ಟರ್ ಇಂಟು ಇಟ್ಸ್ ಕಾಂಪೋನೆಂಟ್ಸ್. ಹಾಗಾದ್ರೆ ಏನು ಹೊಡ್ಕೋತೀವಲ್ಲ ಇನ್ನು ನಾವೇನಂತ ಕರಿತೀವಿ ಅಂದ್ರೆ ಕಾಂಪೋನೆಂಟ್ಸ್ ಅಂತ ಕರಿತೀವಿ. ನೆನಪಲ್ಲಿ, ಕಾಂಪೋನೆಂಟ್ಸ್. ಸೊ ಹಾಗಾದ್ರೆ ಒಂದು ವೆಕ್ಟರ್ ನ ಕೊಟ್ಟಿದ್ರಪ್ಪ ಅಂತ ಹೇಳಿದ್ರೆ ಆ ವೆಕ್ಟರ್ ನ ಸ್ಪ್ಲಿಟ್ ಮಾಡಿ ಎಷ್ಟು ವೆಕ್ಟರ್ಸ್ ಬೇಕಲ್ಲ ಅಷ್ಟು ವೆಕ್ಟರ್ಸ್ ನ ಮಾಡ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ರೆಸಲ್ಯೂಷನ್ ಆಫ್ ವೆಕ್ಟರ್ ಅಂತ ಕರಿತೀವಿ. ಅವಾಗ ನಾವೇನ್ ಸ್ಪ್ಲಿಟ್ ಮಾಡ್ಕೊಂಡಾಗ ಬಂದಂತಹ ವೆಕ್ಟರ್ಸ್ ಹೆಸರನ್ನ ನಾವು ಕಾಂಪೋನೆಂಟ್ಸ್ ಅಂತ ನಾವು ಕರಿತೀವಿ. ಅದರ ಸ್ಟೇಟ್ಮೆಂಟ್ resolution of vector. It is the process of it is the process of splitting. It is the process of splitting a vector into its components. It is this process of splitting the vector into its components. ಇದಕ್ಕೆ ನಾವು ಏನಂತ ಕರಿತೀವಿ? ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಅಂತ ನಾವು ಕರಿತೀವಿ. ರೆಸಲ್ಯೂಷನ್ ಆಫ್ ವೆಕ್ಟರ್ಸ್. ಸೊ ಹಾಗಾದ್ರೆ ಒಂದು ವೆಕ್ಟರ್ ನಾವು ಎಷ್ಟು ಪಾರ್ಟ್ ಮಾಡ್ಕೋಬಹುದು? ಇನ್ಫೈನೈಟ್ ಪಾರ್ಟ್ ಮಾಡ್ಕೋಬಹುದು, ನೆನಪಲ್ಲಿ, ರೈಟ್? ಈ ಪ್ರೋಸೆಸ್ ನಲ್ಲಿ. ಬಟ್ ನಾವೆಲ್ಲ ಏನ್ ಮಾಡ್ತೀವಿ? ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್ ಆಗಿ ಮಾಡ್ಕೋತೀವಿ. ಅಂದ್ರೆ ಒಂದು ವೆಕ್ಟರ್ ಕೊಟ್ಟಿದ್ರು ಅಂದ್ರೆ ಅವನ್ನ ಎರಡು ರೆಕ್ಟಾಂಗ್ಯುಲರ್
Next heading of rectangular components. Rectangular components. Rectangular components. So it is the process of resolving rectangular components. It is the process of splitting a vector. Process of splitting a vector along two. It is the process of splitting a vector along two mutually perpendicular directions. It is the process of splitting a vector along two mutually perpendicular components or mutually perpendicular directions. Mutually perpendicular directions. You can know rectangular components ಅಂತ ನಾವು ಕರೀತೀವಿ. So ಹಾಗಾದ್ರೆ for example let's consider this is vector A. ಒಂದು ವೆಕ್ಟರ್ ನ ಕೊಟ್ಟಿದ್ದಾರೆ ನಮಗೆ ಹೌದಾ? ಹಾಗಾದ್ರೆ ಈ ಒಂದು ವೆಕ್ಟರ್ ನ ನಾನು ಏನು ಮಾಡ್ಕೊತೀನಿ ರೆಕ್ಟಾಂಗ್ಯುಲರ್ ಕಾಂಪೊನೆಂಟ್ಸ್ ಆಗಿ ಹೊಡ್ಕೋತೀನಿ. ಹೆಂಗ ಒಂದನ್ನ ಹಾರಿಜಾಂಟಲ್ ಡೈರೆಕ್ಷನ್ ಏನಿದೆಯಲ್ಲ ಹಾರಿಜಾಂಟಲ್ ಸರ್ಫೇಸ್ ಜೊತೆಗೆ ಎಷ್ಟು ಆಂಗಲ್ ಫಾರ್ಮೇಷನ್ ಮಾಡ್ತಾ ಇದೆ ಥೀಟಾ ಹೌದಾ? ಸೊ ಹಾಗಾದ್ರೆ the given vector is making angle theta with respect to the horizontal surface. ಹಾಗಾದ್ರೆ ಈ ವೆಕ್ಟರ್ ನ ನಾನು ಒಂದು ಕಾಂಪೊನೆಂಟ್ ಅನ್ನು ಮಾಡ್ಕೊತೀನಿ ಹಾರಿಜಾಂಟಲ್ ಡೈರೆಕ್ಷನ್ಸ್ ಗೆ. ದಿಸ್ ಇಸ್ ದಿ ಫಸ್ಟ್ ಕಾಂಪೊನೆಂಟ್. ಇದಕ್ಕೆ ನಾವು ಹಾರಿಜಾಂಟಲ್ ಕಾಂಪೊನೆಂಟ್ ಅಂತ ಕರೀತೀವಿ. ಹಾರಿಜಾಂಟಲ್ ಕಾಂಪೊನೆಂಟ್. ಸೊ ಹಾಗಾದ್ರೆ ಈ ಹಾರಿಜಾಂಟಲ್ ಕಾಂಪೊನೆಂಟ್ ಅನ್ನು ನಾವು x ಆಕ್ಸಿಸ್ ಇರೋದ್ರಿಂದ ಇದನ್ನ ax ಅಂತ ನಾವು ಹೇಳ್ಬಿಡ್ತೀವಿ. ಹಾಗಾದ್ರೆ the horizontal component is ax and another one is mutually perpendicular ಇರಬೇಕಲ್ಲ. rectangular component ಅಂದ್ರೆ ಮೊದಲನೇದು ಮಾಡಿದ್ರೆ perpendicular ಇನ್ನೊಂದು ಕಾಂಪೊನೆಂಟ್ ಇರಬೇಕು. this is vertical component. ಇದನ್ನ ನಾನು ay ಅಂತ ಕನ್ಸಿಡರ್ ಮಾಡ್ತೀವಿ. ಇವು ನಾವು ಇದು ಹಾರಿಜಾಂಟಲ್ ಕಾಂಪೊನೆಂಟ್ಸ್ ಅಂತ ಕರೀತೀವಿ ax and ay. ಈಗ ನಾವು ಇವೆರಡನ್ನು ಪ್ಯಾರಲೋಗ್ರಾಮ್ ಲಾ ಯೂಸ್ ಮಾಡಿದ್ವಿ ಅಂದ್ರೆ ನಮಗೆ ಇದು ಡಯಾಗೋನಲ್ ರಿಸಲ್ಟ್ ಆಫ್ ವೆಕ್ಟರ್ ಆಗ್ತಿದ್ರಲ್ಲ. ಸೊ ಎರಡು ಕೂಡಿಸಿದ್ರೆ ನನಗೆ ವೆಕ್ಟರ್ a ಸಿಗ್ತತಿ. ವೆಕ್ಟರ್ a ರಿಸಾಲ್ವ್ ಮಾಡಿದ್ರೆ ನನಗೆ ax ಸಿಗ್ತತಿ, ay ಸಿಗ್ತತಿ. ದಿಸ್ ಇಸ್ ax and ay are the two components along x axis and y axis. Right? Here I come up. A ಅಂತ ಬರೀರಿ, B, C and D. ಹಾಗಾದ್ರೆ AD is AX ಆದ್ರೆ BC ನೂ ಕೂಡ ಏನಾಗ್ತಿತ್ತು ax ಹಾಕಿಲ್ಲ ಪ್ಯಾರಲಲ್. ನೆಕ್ಸ್ಟ್ ay ಈ ಕಡೆ AB ay ಆಯ್ತು ಅಂದ್ರೆ CD ಕೂಡ ay ಆಗ್ತದೆ. Now I want to find the magnitude of this ax and ay. ಹಾಗಾದ್ರೆ ax ಮತ್ತು ay ದ ಮ್ಯಾಗ್ನಿಟ್ಯೂಡ್ ನಮಗೆ ಬೇಕು. ax ಇಲ್ಲಿ ಇದು ಆಪೋಸಿಟ್ ಸೈಡ್ ಆಗ್ತೈತಿ, ಇದು adjacent side ಆಗ್ತೈತಿ, hypotenuse ಆಗ್ತೈತಿ. AC is hypotenuse, AD is adjacent side and DC is opposite. Consider triangle.
ಯಾವ ಟ್ರಯಾಂಗಲ್? ಕನ್ಸಿಡರ್ ADC. ಟ್ರಯಾಂಗಲ್ ADC ಕನ್ಸಿಡರ್ ಮಾಡ್ರಿ. ಇದಕ್ಕೆ sin theta ಅಪ್ಲೈ ಮಾಡ್ರಿ. sin theta is equal to opposite divided by hypotenuse. ಹಾಗಾದ್ರೆ sin theta is equal to opposite side is nothing but what? CD ಅಲ್ಲ? CD divided by adjacent, that is hypotenuse is AC. ಹಾಗಾದ್ರೆ CD is nothing but what? AY. CD is nothing but what? AY. AC is nothing but what? A. So ಹಾಗಾದ್ರೆ sin theta is equal to CD is nothing but what? AY and AC is nothing but what? A. ಹಾಗಾದ್ರೆ AY is equal to A sin theta ಬರೀಬಹುದಲ್ಲ? AY ದ ವ್ಯಾಲ್ಯೂ ಎಷ್ಟು? A sin theta. ಈಗ ಇದೇ ಟ್ರಯಾಂಗಲ್ ಗೆ ನಾವು cos ಅನ್ನು ಅಪ್ಲೈ ಮಾಡಿದ್ರೆ ಅಂದ್ರೆ cos theta is equal to adjacent side divided by hypotenuse. ಸೊ ಹಾಗಾದ್ರೆ cos theta is equal to adjacent side ಏನಿದೆ ನೋಡಿ? AD. hypotenuse AC. ಹಾಗಾದ್ರೆ cos theta is equal to AD is nothing but what? AX ಅಲ್ಲ? AC is A, therefore AX is equal to A cos theta. ಬರೀಬಹುದಾ? ಸೇಮ್ ಟ್ರಯಾಂಗಲ್ ಗೆ ಪೈಥಾಗೋರಸ್ ಥಿಯರಂ ಅನ್ನು ಅಪ್ಲೈ ಮಾಡಿ. ಬೈ ಅಪ್ಲೈಯಿಂಗ್ ಪೈಥಾಗೋರಸ್ ಥಿಯರಂ. ಅಪ್ಲೈಯಿಂಗ್ ಪೈಥಾಗೋರಸ್ ಥಿಯರಂ ಏನಾಗ್ತದೆ ನೋಡ್ರಿ? AC square is equal to AD square plus AC square. AC square is equal to AD is AX square plus DC is AY square. ಬರೀಬಹುದಾ? ಸೊ ಹಾಗಾದ್ರೆ A is equal to root of AX square plus AY square. ಹಾಗಾದ್ರೆ AX AY ವ್ಯಾಲ್ಯೂ ಇದೆ, ಬೇಕಾದ್ರೆ ನೀವು ಹಾಕಿ ಚೆಕ್ ಮಾಡ್ಕೊಳ್ಳಿ. A ಬರ್ತೈತಿ ಇಲ್ಲಿ ಈ ಈಕ್ವೇಷನ್ಸ್ ತಗೊಳ್ಳಿ, ಇದಕ್ಕೆ ಈಕ್ವೇಷನ್ 1 ಅಂತ ಕೊಡ್ರಿ. AX square ಅಂದ್ರೆ ಏನು ಬರೀಬಹುದು ನಾನು? AX square AY square, that is equal to AX ಅಂದ್ರೆ A square cos square theta plus AY ಅಂದ್ರೆ A square sin square theta. ಕಾಮನ್ ಏನು ಬರ್ತೈತಿ ಇಲ್ಲಿ? A square. ಸೊ ಹಾಗಾದ್ರೆ ಒಳಗಡೆ sin square theta plus cos square theta. ಸೊ ಹಾಗಾದ್ರೆ sin square theta plus cos square theta ಅಂದ್ರೆ 1 ಅಲ್ಲ? ಹಾಗಾದ್ರೆ AX square plus AY square is equal to A square. ಬರೀಬಹುದಾ? So this gives the magnitude of vector A. ಬರೀಬಹುದು. ಹಾಗಾದ್ರೆ ಆ ವೆಕ್ಟರ್ A ದ ಮ್ಯಾಗ್ನಿಟ್ಯೂಡ್ ನಮಗೆ ಸಿಗ್ತದೆ ಈ ಎಕ್ಸ್ಪ್ರೆಷನ್ಸ್. So these are the expressions which helps us to calculate the magnitude of the horizontal component and vertical component. So ಹಾಗಾದ್ರೆ ಇಲ್ಲಿ AX ಅಂದ್ರೆ A cos theta ಅಂತ ನಾವು ಕರೀತೀವಿ. A cos theta is nothing but what? Horizontal component ಅಲ್ಲ? ಈ horizontal component ವ್ಯಾಲ್ಯೂ ಎಷ್ಟು? A cos theta. Vertical component ಇದು A sin theta. For example, ಈಗ ನಾನು ವೆಕ್ಟರ್ A ದ ವ್ಯಾಲ್ಯೂ ಕೊಟ್ಟಿದ್ದಾರೆ 10 ಮೀಟರ್ per second ಸ್ಕ್ವೇರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಥೀಟಾ is equal to 30 ಮೀಟರ್.
ಅಥವಾ 45 ಡಿಗ್ರಿ. ಒಂದು ವೆಕ್ಟರ್ ಇಲ್ಲಿ ಕೊಟ್ಟಿದ್ದಾರೆ, ವೆಕ್ಟರ್ ಇಲ್ಲಿ ಹಾರಿಜಾಂಟಲ್ ಜೊತೆಗೆ ಏನು ಮಾಡ್ತಾ ಇದೆ 45 ಡಿಗ್ರಿ ಆಂಗಲ್ ಫಾರ್ಮೇಷನ್ ಮಾಡ್ತಾ ಇದೆ. ಇದು ವ್ಯಾಲ್ಯೂ ಎಷ್ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮ್ಯಾಗ್ನಿಟ್ಯೂಡ್ ಎಷ್ಟು ಇರೋದು 10. ಹಾಗಾದ್ರೆ ಥೀಟಾ ವ್ಯಾಲ್ಯೂ 45 ಕೊಟ್ಟ. ಈ ವೆಕ್ಟರ್ ನ ನಾನು ರಿಸಾಲ್ವ್ ಮಾಡಿದ್ರೆ ಹಾರಿಜಾಂಟಲ್ ವೆಕ್ಟರ್ ಸಿಗುತ್ತೆ ನಮಗೆ ax. ಹಾಗಾದ್ರೆ ax ದ ವ್ಯಾಲ್ಯೂ ಎಷ್ಟಾಗಿದೆ ನೋಡ್ರಿ, ay ದ ವ್ಯಾಲ್ಯೂ ಎಷ್ಟಾಗಿದೆ? ax ದ ಎಕ್ಸ್ಪ್ರೆಷನ್ ಏನಿದೆ? ax is equal to a cos theta ಅಲ್ಲ. ಹಾಗಾದ್ರೆ a ದ ಮ್ಯಾಗ್ನಿಟ್ಯೂಡ್ ಎಷ್ಟು 10, ಥೀಟಾ ಎಷ್ಟಿದೆ 45 ಇದೆ. ಹಾಗಾದ್ರೆ 10 into what is the value of cos 45? 1 by root 2. Sin 45 cos 45 value is 1 by root 2. 10 divided by root 2 na. ಇದು ax value ಆಯ್ತು, root 2 value is 1.41 ಅಂತ ಹೇಳಿ ಕರೀತೀವಿ ನಾವು. ಹಾಗಾದ್ರೆ 10 divided by 1.41 ಅಂದ್ರೆ ಎಷ್ಟಾಯ್ತು ನೋಡ್ರಿ? ಇದು ಎದರ ವ್ಯಾಲ್ಯೂ ಬಂತು? ax ದ ವ್ಯಾಲ್ಯೂ ಬಂತು. ಈಗ ay ದ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ರಿ, ಅದು ಕೂಡ ಏನು ಬರ್ತೈತಿ? ಸೇಮ್ ಬರ್ತೈತಿ. ಯಾಕಂದ್ರೆ sin 45 is equal to 1 by root 2 ಅಲ್ಲ. 10 into 1 by root 2 ಅಂತ ಹೇಳಿದ್ರೆ ay ವ್ಯಾಲ್ಯೂ ಕೂಡ ಸೇಮ್ ಬರ್ತೈತಿ. ಈ ತರ ಕಾಂಪೋನೆಂಟ್ಸ್ ಅಥವಾ ಏನೋ ವ್ಯಾಲ್ಯೂಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಷ್ಟು ನಾನು ನೆನಪಿಟ್ರೆ I stop here. We will study the position and displacement vector in next class. Thank you.